जिया श्रीरेणुकाचार्यः शिवाचार्य शिखामणि यो वीरशैवसिद्धान्तं ಸ್ಥಾಪಯಾಮಾಸ ಭೂತಲೆ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ನಗರ. ಶಿವಮೊಗ್ಗ ನಗರದ ಇತಿಹಾಸ, ಬೆಳೆದುಕೊಂಡು ಬಂದಂಥ ಪರಂಪರೆ ಅತ್ಯಂತ ಅಪೂರ್ವವಾದಂಥದ್ದು. ಈ ಜಿಲ್ಲೆಯಾದ್ಯಂತ ಅನೇಕ ಆಚಾರ್ಯ ಪುರುಷರು, ಶಿವಶರಣರು ಸಂಜನಿಸಿ ಆಧ್ಯಾತ್ಮಿಕ ಸಂಪತ್ತನ್ನು ಹೆಚ್ಚಿಸಿದಂಥ ಪವಿತ್ರ ನಾಡು. ಈ ಹಿಂದೆ 34 ವರ್ಷಗಳ ಹಿಂದೆ ವೀರಶೈವ ಧರ್ಮ ಸಂಸ್ಥಾಪನಾಚಾರ್ಯ ಪರಂಪರೆಯಲ್ಲಿ ಬಂದಂಥ ಅಂದಿನ ಎಲ್ಲ ಜಗದ್ಗುರುಗಳನ್ನು ಬರಮಾಡಿಕೊಂಡು ಸಂಭ್ರಮದ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಧರ್ಮ ಸಮಾರಂಭ ನಡೆದಿತ್ತು. ಆ ಒಂದು ಸಮಾರಂಭದಲ್ಲಿ ಅಂದೂ ಕೂಡ ನಾವು ಪಾಲ್ಗೊಂಡು ಭಕ್ತ ಸಮುದಾಯಕ್ಕೆ ಶುಭವನ್ನು ಹಾರೈಸಿದ್ವಿ. 34 ವರ್ಷಗಳ ನಂತರ ಮತ್ತೊಮ್ಮೆ ಈ ನಗರದಲ್ಲಿ ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರರ ಭವ್ಯವಾದಂಥ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಬೃಹತ್ ಧಾರ್ಮಿಕ ಸಮ್ಮೇಳನ ಹಮ್ಮಿಕೊಂಡಿರುವಂಥದ್ದು ಈ ನಗರದ ಎಲ್ಲ ಭಕ್ತರ ಸದ್ಭಕ್ತಿ, ಪೀಠಗಳ ಮೇಲೆ ಇಟ್ಟಿರುವಂಥ ಅಭಿಮಾನವೇ ಇದಕ್ಕೆಲ್ಲ ಕಾರಣ. ಶಿವಮೊಗ್ಗ ನಗರಕ್ಕೂ ರಂಭಾಪುರಿ ಪೀಠಕ್ಕೂ ಅತ್ಯಂತ ನಿಕಟವಾದಂಥ ಸಂಬಂಧ ಇದೆ. ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ಈ ನಗರದಲ್ಲಿ ಮೊಟ್ಟ ಮೊದಲಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಶ್ರೀಕಾರವನ್ನು ಹಾಕಿ ಆಶೀರ್ವಾದ ಮಾಡಿದಂಥ ನೆನಪು ಈ ನಗರದ ಜನತೆ ಮರೆತಿಲ್ಲ. ಇವತ್ತು ಅದೇ ಪರಂಪರೆಯಲ್ಲಿ ಬಂದಂಥ ಪ್ರಸ್ತುತ ಜಗದ್ಗುರುಗಳ ಐತಿಹಾಸಿಕವಾದಂಥ ದಸರಾ ಧರ್ಮ ಸಮ್ಮೇಳನ ಇಲ್ಲಿ ನಡೆದಿರುವಂಥದ್ದು ಒಂದು ದಾಖಲೆ. ಇವತ್ತು ಸಮಾನ ಪೀಠಗಳಾದಂಥ ಶ್ರೀ ಉಜ್ಜಯಿನಿ, ಶ್ರೀ ಹಿಮವತ್ ಕೇದಾರ, ಶ್ರೀಶೈಲ ಮತ್ತು ಕಾಶಿ ಜಗದ್ಗುರುಗಳ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ನೆರವೇರಿಸುವಂಥ ಸತ್ಯ ಸಂಕಲ್ಪ ಕೈಗೊಂಡಿರುವಂಥದ್ದು ಶಿವಮೊಗ್ಗ ನಗರದ ಜನತೆಗೆ ಅಷ್ಟೇ ಅಲ್ಲ, ರಾಜ್ಯದ ಎಲ್ಲ ಜನತೆಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಇದೇ ಸಂದರ್ಭದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ 50 ವರ್ಷಗಳನ್ನು ಪೂರೈಸಿದಂಥ ರೈತಪರ ಹೋರಾಟಗಾರರಾದಂಥ, ಮೇಲಾಗಿ ಪುರಸಭಾ ಸದಸ್ಯತ್ವದಿಂದ ಹಿಡಿದು ಪ್ರಭಾವಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾರೂ ಮಾಡದೇ ಇರುವಂಥ ಅದ್ಭುತ ಕಾರ್ಯಗಳನ್ನು ಮಾಡಿದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ BS ಯಡಿಯೂರಪ್ಪನವರಿಗೆ ಒಂದು ಕೃತಜ್ಞತಾ ಸಮಾರಂಭ ಹಮ್ಮಿಕೊಂಡಿರುವಂಥದ್ದು ಕೂಡ ಸ್ತುತ್ಯವಾದಂಥ ಕಾರ್ಯ. ಬಹುಶಃ BS ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಇಡೀ ಅಖಂಡ ಕರ್ನಾಟಕದ ಬೆಳವಣಿಗೆಗೆ ಶ್ರಮಿಸಿದಂಥವರು. ಭಾಗ್ಯಲಕ್ಷ್ಮಿ ಮತ್ತು ಅನೇಕ ರಚನಾತ್ಮಕ ಕಾರ್ಯಗಳನ್ನು ಮಾಡಿ ಜನಮನವನ್ನು ಗೆದ್ದಂಥವರು. ವಿಶೇಷವಾಗಿ ಶಿವಮೊಗ್ಗಕ್ಕೆ BS ಯಡಿಯೂರಪ್ಪನವರ ಕೊಡುಗೆ ಭಾಳಷ್ಟು ದೊಡ್ಡದು. ಅವರನ್ನು ಎಷ್ಟು ಸ್ಮರಿಸಿದ್ರೂ ಕೂಡ ಭಾಳ ಕಡಿಮೆನೇ. ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಇಂದು ನಮ್ಮೆಲ್ಲರ ಕಣ್ಣಿಗೆ ಕಾಣ್ತಾ ಇದ್ದಾವೆ. ಅಂಥ ಮಹನೀಯರಿಗೆ ಏನು ಒಂದು ಕೃತಜ್ಞತಾ ಸಮಾರಂಭ ಹಮ್ಮಿಕೊಂಡಿದ್ದಾರೆ, ಅದು ಕೂಡ ಒಂದು ಒಳ್ಳೆಯ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ. ಇದರ ಹಿಂದಿನ ದಿನ ಈ ನಗರದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಪತ್ತಿನ ಸಹಕಾರ ಸಂಘದ ಶತಮಾನೋತ್ಸವ ಕೂಡ ನಡೀತಾ ಇರುವಂಥದ್ದು ಯೋಗ.
ಶ್ರೀ ಬಸವೇಶ್ವರ ಸ್ವಾಮಿ ಪತ್ತಿನ ಸಹಕಾರ ಸಂಘ ಅತ್ಯಂತ ಅಲ್ಪ ಆದಾಯದಿಂದ ಪ್ರಾರಂಭಗೊಂಡು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಸಂಸ್ಥೆ ಬೆಳೆದಿರುವುದಕ್ಕೆ ಆಯಾ ಕಾಲಘಟ್ಟಗಳಲ್ಲಿ ಆ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಜನಕ್ಕೆ ಒಳ್ಳೆಯ ಸೇವೆಯನ್ನು ಕೊಟ್ಟಿದ್ದಾರೆ. ಅದು 100 ವರ್ಷ ತುಂಬಿದಂಥ ಸಂದರ್ಭದಲ್ಲಿ ರಂಭಾಪುರಿ ಜಗದ್ಗುರುಗಳು ಮತ್ತು ಕಾಶಿ ಜಗದ್ಗುರು ಸಾನ್ನಿಧ್ಯವನ್ನು ವಹಿಸಿ ಆ ಸಮಾರಂಭವನ್ನು ನಡೆಸಿಕೊಡ್ತಾ ಇದ್ದೇವೆ. ಒಟ್ಟಾರೆ ಈ ಎರಡು ಅಭೂತಪೂರ್ವವಾದಂಥ ಸಮಾರಂಭದಲ್ಲಿ ಇಡೀ ನಾಡಿನಾದ್ಯಂತ ಜನ ಹರಿದು ಬರುವಂಥ ಒಂದು ಸನ್ನಿವೇಶ ಇದೆ. ಅದಕ್ಕೆ ಈ ಕಾರ್ಯಕ್ರಮ ಒಂದು ಇತಿಹಾಸದಲ್ಲಿ ಒಂದು ಹೊಸ ಮನ್ವಂತರವನ್ನು ಸೃಷ್ಟಿ ಮಾಡುವುದು ಅಷ್ಟೇ ಅಲ್ಲ, ವೀರಶೈವ ಲಿಂಗಾಯತ ಧರ್ಮದ ಒಂದು ಸಂಘಟನೆ ಆಗಬೇಕು ಅನ್ನುವಂಥದ್ದು ಜಗದ್ಗುರುವರ ಸದಿಚ್ಛೆ. ವೀರಶೈವ ಧರ್ಮ ಜಾತಿಗಳಾಗಿ ಹಂಚಿ ಹೋಗುವಂಥ ಈ ಸಂದರ್ಭದಲ್ಲಿ ಆ ಎಲ್ಲ ಒಳ ಜಾತಿಗಳು ಕೂಡ ಒಂದಾಗಿ ಚೆಂದಾಗಿ ಧರ್ಮದ ಮೂಲವಾಹಿನಿಯಲ್ಲಿ ಸಾಗಬೇಕನ್ನುವುದೇ ಪೀಠಾಚಾರ್ಯರ ಸದಾಶಯವಾಗಿದೆ. ಆ ನಿಟ್ಟಿನಲ್ಲಿ ಶಿವಮೊಗ್ಗ ನಗರದ ಎಲ್ಲ ಪ್ರತಿನಿಧಿಗಳು ಮತ್ತು ಸಮಾಜದ ಗಣ್ಯರು ಅವರೆಲ್ಲರೂ ಕೂಡ ಒಂದಾಗಿ ಚೆಂದಾಗಿ ಈ ದೊಡ್ಡ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ. ಇದು ಅತ್ಯಂತ ಯಶಸ್ವಿಯಾಗಿ ಜರುಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ತಮ್ಮ ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಈ ಭಾಗದ ಜನ ಅಷ್ಟೇ ಅಲ್ಲ, ಎಲ್ಲ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ಧರ್ಮ ಸಮಾರಂಭದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಜಗದ್ಗುರು ಪಂಚಪೀಠಾಧೀಶ್ವರರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತೇಳಿ ಬಯಸ್ತಾ ಇದ್ದೇವೆ. ಈ ನಾಡಿನ ಸಮಸ್ತ ಜನತೆಗೆ ಶ್ರೀ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, 12ನೇ ಶತಮಾನದ ಬಸವಾದಿ ಶಿವಶರಣರು ಸರ್ವರಿಗೂ ಕೂಡ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹೃದಯ ತುಂಬಿ ಹಾರೈಸ್ತಾ ಇದ್ದೇವೆ. ಶೋಂಭುಯಾತ್.